ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಕೊಟ್ಟ ಮತ್ತೊಂದು ದಿನಕ್ಕಾಗಿ ಆತನಿಗೆ ಸ್ತೋತ್ರ. ದೇವರು ನಿಮಗೆ ಕೊಟ್ಟಂತ ಆರೋಗ್ಯ ಬಲಕ್ಕಾಗಿ ಆತನ ನಾಮಕ್ಕೆ ನಿರಂತರವಾಗಿ ಸ್ತೋತ್ರ ಉಂಟಾಗಲಿ. ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ 132 ಅದರಲ್ಲಿ 11ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ಅರಸನಾದ ದಾವೀದನಿಗೆ ಮಾಡಿದಂತ ಪ್ರಮಾಣವು ಸ್ಥಿರವಾಗಿದೆ. ದೇವರು ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೊಡುವಂತಹ ಒಂದು ವಾಗ್ದಾನಗಳು, ಪ್ರಮಾಣಗಳನ್ನ ದೇವರು ತಕ್ಕ ಕಾಲದಲ್ಲಿ ನೆರವೇರಿಸುವನಾಗಿದ್ದಾನೆ. ದಾವೀದನ ಜೀವಿತವನ್ನ ನಾವು ನೋಡುವಾಗ ಸಾಧಾರಣವಾಗಿ ಕುರಿಗಳನ್ನು ಮೇಯಿಸಿಕೊಂಡು ತನ್ನ ತಂದೆಗೆ ದೇವರಿಗೆ ನಂಬಿಗಸ್ತನಾಗಿ ಬೆಳೆದಂಥವನು ದಾವೀದನಾಗಿದ್ದ. ತನ್ನ ಸ್ವಂತ ಕುಟುಂಬದಿಂದಲೇ ಅವನು ತಿರಸ್ಕರಿಸಲ್ಪಟ್ಟು ಹಾಸ್ಯಕ್ಕೆ ಒಳಪಟ್ಟು ಆತನು ಅನೇಕ ವಿಧವಾಗಿ ತಳ್ಳಲ್ಪಟ್ಟನೆಂಬುದನ್ನು ನಾವು ಗಮನಿಸುವಂತರಾಗಿದೆ. ಆದರೂ ಕೂಡ ದೇವರು ದಾವೀದನನ್ನ ಆರಿಸಿಕೊಂಡರು. ದಾವೀದನಿಗೆ ಒಂದು ವಾಗ್ದಾನವನ್ನ, ಒಂದು ಪ್ರಮಾಣವನ್ನ ದೇವರು ಕೊಟ್ಟರು. ಆ ಕೊಟ್ಟ ಪ್ರಮಾಣವನ್ನು ಸ್ಥಿರಪಡಿಸಿದನು. ಅದನ್ನು ಎಂದಿಗೂ ಕೂಡ ಬದಲಾಯಿಸದೆ ತಕ್ಕ ಕಾಲದಲ್ಲಿ ದೇವರು ಅದನ್ನ ನೆರವೇರಿಸಿದನು. ಕುರಿಗಳನ್ನ ಕಾಯುವ ಸಂದರ್ಭದಲ್ಲಿ ದಾವೀದನು ಯಾವಾಗಲೂ ಕೂಡ ದೇವರನ್ನ ಸ್ತುತಿಸುತ್ತಾ ಹೊಗಳುತ್ತಾ ಕೀರ್ತನೆಗಳಿಂದ ದೇವರನ್ನ ಆರಾಧಿಸುವವನಾಗಿದ್ದಾನೆ. ದೇವರಿಗೆ ನಂಬಿಗಸ್ತನಾಗಿ ಯಾವಾಗಲೂ ಕೂಡ ದೇವರನ್ನ ಕೊಂಡಾಡುತ್ತಾ ಆತನ ನಾಮವನ್ನು ಘನಪಡಿಸುತ್ತಾ ಇದ್ದ. ದೇವರು ಆ ಕುರಿಯನ್ನ ಮೇಯಿಸಿದಂತಹ ಸ್ಥಾನದಿಂದ ಇಸ್ರಾಯೇಲರನ್ನ ಆಳ್ವಿಕೆ ಮಾಡುವಂತಹ, ಇಸ್ರಾಯೇಲರನ್ನ ನಡೆಸುವಂತಹ ಅರಸನ ಸ್ಥಾನಕ್ಕೆ ದೇವರು ಕೊಂಡೊಯ್ದನೆಂಬುದನ್ನು ನಾವು ಗಮನಿಸುವಂತರಾಗಿ, ದೇವರು ಕೊಟ್ಟ ಮಾತನ್ನು ನೆರವೇರಿಸುವ ದೇವರಾಗಿದ್ದಾನೆ. ದಾವೀದನನ್ನ ದೇವರು ಹೇರಳವಾಗಿ ಆಶೀರ್ವಾದಗಳನ್ನು ಮಾಡಿ ಅವನು ಹೋಗುವಲ್ಲೆಲ್ಲ ದೇವರು ಜಯವನ್ನು ಕೊಟ್ಟು ತನ್ನ ಪ್ರಮಾಣವನ್ನು ಸ್ಥಿರಪಡಿಸಿ ಅದನ್ನು ನೆರವೇರಿಸಿದನೆಂಬುದನ್ನು ನಾವು ಗಮನಿಸುವಂತರಾಗಿದೆ. ಪ್ರಿಯರೇ, ಇವತ್ತು ನಾವು ಕೂಡ ದೇವರಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ದಾವೀದನಂತೆ ಯಾವಾಗಲೂ ಪ್ರಾರ್ಥನೆಗಳಲ್ಲಿ ದೇವರನ್ನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದರಲ್ಲಿ ನಂಬಿಕಸ್ಥರಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ಪ್ರಮಾಣವನ್ನ, ವಾಗ್ದಾನಗಳನ್ನ ದೇವರು ನೆರವೇರಿಸುವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ದೇವರು ನಿಮ್ಮ ಜೀವಿತಕ್ಕೆ ಕೊಟ್ಟಂತಹ ಒಂದೊಂದು ಮಾತು, ಒಂದೊಂದು ವಾಗ್ದಾನಗಳನ್ನ ನೀವು ನಂಬಿ ಅದರಲ್ಲಿ ಪ್ರಾರ್ಥಿಸುವಾಗ ಒಂದು ವೇಳೆ ಅದು ತಡವಾದರೂ ಕೂಡ ದೇವರು ಒಂದು ದಿನ, ಒಂದು ಸಮಯ, ದೇವರ ಕ್ಲುಪ್ತ ಸಮಯ, ತಕ್ಕ ಕಾಲದಲ್ಲಿ ದೇವರದನ್ನ ನೆರವೇರಿಸಿ ನಿಮ್ಮನ್ನ ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಅನೇಕ ಬಾರಿ ಅದನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳದಂತೆ ಸೈತಾನನು ಅಡ್ಡಗಾಲನ್ನ ಅಥವಾ ಅಡೆತಡೆಗಳನ್ನ ಅಥವಾ ಹೋರಾಟಗಳನ್ನ ನಮ್ಮ ಜೀವಿತದಲ್ಲಿ ತಂದು ಹಾಕಿ ನಮ್ಮನ್ನ ದೇವರ ಪ್ರೀತಿಯಿಂದ ದೂರ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡುವನಾಗಿದೆ. ಆದ್ರೆ ಪ್ರಿಯರೇ, ದೇವರ ಮಾತು ಸದಾಕಾಲ ನಿಲ್ಲುವಂಥದ್ದಾಗಿದೆ. ಆತನ ಮಾತಿನಲ್ಲಿ ವ್ಯತ್ಯಾಸವಿಲ್ಲ, ಆತನ ಮಾತಿನಲ್ಲಿ ಬದಲಾವಣೆ ಇಲ್ಲ. ಆತನ ಎರಡು ಮನಸ್ಸುಳ್ಳವನು ಅಥವಾ ಮಾತನ್ನ ಚಂಚಲ ಮಾಡಿಕೊಂಡು ಮನಸ್ಸನ್ನ ಬದಲಾಯಿಸಿಕೊಳ್ಳುವಂತಹ ದೇವರ ಆತನಲ್ಲ. ಆತನು ಒಂದು ಸಲ ಮಾತನ್ನು ಕೊಡುವುದಾದರೆ ಆ ಮಾತನ್ನ ಖಂಡಿತವಾಗಿ ಕೂಡ ದೇವರು ನೆರವೇರಿಸುವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ಆ ಮಾತನ್ನ ನೀವು ನಂಬಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನೆರವೇರಿಸುತ್ತಾರೆ. ದೇವರು ಕೊಟ್ಟಂತ ಮಾತನ್ನ ಆತ ನನ್ನ ಜೀವಿತದಲ್ಲಿ ಪೂರೈಸುತ್ತಾನೆಂಬ ವಿಶ್ವಾಸದಲ್ಲಿ ನೀವು ಜೀವಿಸುವಾಗ ದೇವರು ಅದನ್ನ ತಕ್ಕ ಕಾಲದಲ್ಲಿ ನೆರವೇರಿಸುವನಾಗಿದ್ದಾನೆ. ಪ್ರಿಯರೇ, ಎಷ್ಟೇ ಹೋರಾಟಗಳು, ಅಡೆತಡೆಗಳು ಬಂದರೂ ಕೂಡ, ಅನೇಕ ವಿಧವಾದಂತಹ ಸಮಸ್ಯೆಗಳು ಅದಕ್ಕೆ ವಿರುದ್ಧವಾಗಿ ಬಂದರೂ ಕೂಡ ದೇವರ ಮಾತೆ ಯಾವಾಗಲೂ ಕೂಡ ನೆರವೇರುವಂಥದ್ದಾಗಿದೆ. ಆ ಮಾತಿಗೆ ವಿರುದ್ಧವಾಗಿ ಎಂಥ ಶಕ್ತಿಗಳು ಕೂಡ ಹೋರಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಾತೆ ಸ್ಥಿರವಾಗಿರುವುದು, ದೇವರ ಮಾತು ಸದಾಕಾಲ ಇರುವಂಥದ್ದು. ದೇವರ ಮಾತು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನ, ಬಿಡುಗಡೆಗಳನ್ನ, ನೆಮ್ಮದಿಯನ್ನ, ಬೆಳಕನ್ನು ತರುವಂಥದ್ದಾಗಿರೋದ್ರಿಂದ ಆ ಮಾತಿನಲ್ಲಿ ನಾವು ನಂಬಿಕೆ ಇರುವಂತರಾಗಿರಬೇಕು. ದೇವರ ನಿಮ್ಮ ಜೀವಿತದಲ್ಲಿ ಮಾಡುವಂತ ಒಂದೊಂದು ಕಾರ್ಯಗಳಲ್ಲಿ, ದೇವರ ನಿಮ್ಮ ಜೀವಿತದಲ್ಲಿ ಇದುವರೆಗೆ ಮಾಡಿದಂತಹ ಉಪಕಾರಗಳಲ್ಲಿ ನೀವು ನಂಬಿಕೆ ಇಟ್ಟು ದೇವರಿಗೆ ಸ್ತೋತ್ರ ಮಾಡುವಾಗ ಇನ್ನು ಅತ್ಯಧಿಕವಾಗಿ ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಹಾಗೆ ಮಾಡಲಿಕ್ಕೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಪ್ಪ, ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿ ಸಹೋದರ ಸಹೋದರಿನ ಕರ್ತನೆ ನೀನು ಆಶೀರ್ವಾದ ಮಾಡು. ದಾವೀದನ ಜೀವಿತದಲ್ಲಿ ಕರ್ತನೆಪ್ಪ ನೀನು ಕೊಟ್ಟಂತ ಪ್ರಮಾಣವನ್ನ ಸ್ಥಿರಪಡಿಸಿ ಅದನ್ನು ಎಂದಿಗೂ ಕೂಡ ಬದಲಾಯಿಸದೆ ನೀನು ನೆರವೇರಿಸಿದಂತ ದೇವರದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಇವತ್ತು ಕೂಡ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನೀನು ಕೊಡುವಂತ ಮಾತು, ನೀನು ಕೊಡುವಂತ ವಾಗ್ದಾನಗಳನ್ನ ಸ್ಥಿರಪಡಿಸಿ ತಕ್ಕ ಕಾಲದಲ್ಲಿ ನೆರವೇರಿಸುವ
ನಡೆಸುವಂತಹ ದೇವರು ಆಗಿರೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿನ ಸ್ವಾಮಿ. ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು, ಬಲಪಡಿಸು ರಾಜ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ತನ್ನ ಮಾತು ನಿಮ್ಮ ಜೀವಿತದಲ್ಲಿ ನಿರಂತರವಾಗಿ ಸ್ಥಿರಪಡಿಸಿ ತಕ್ಕ ಕಾಲದಲ್ಲಿ ನೆರವೇರಿಸಲಿ ಎಂಬುದಾಗಿ ನಿರಂತರವಾಗಿ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ದೇವರ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.